ಈ ಭದ್ರನಿಗೆ ವಿರುದ್ಧವಾದವರ ಪ್ರಾಣ ಜವರಾಯ ಕಡೆಗೆ ಪಯಣ. ಹೃದಯ ಸರಮಾಲೆಯ ಸ್ವೀಕರಿಸಿದ ತರುಣ ಸಂಸಾರ ನಾರಿಯರ ಸೆರೆಗನ್ನ ತೆಗೆದು ಜೀವನ ಪೂರ್ತಿ ಸೂಳೆರನ್ನಾಗಿ ಮಾಡಿದ ಕಲಿಯುಗದ ಜಾಣ ಈ ಭದ್ರ ವೀರಭದ್ರ. ಗುಡ್, ವೆರಿ ವೆರಿ ಗುಡ್ ಭದ್ರ, ವೆರಿ ವೆರಿ ಗುಡ್. ಬಟ್ ಐ ಆಮ್ ವೆರಿ ವೆರಿ ಸಾರಿ ಭದ್ರ, ನಾನು ನಿನ್ನ ಕೊಲೆ ಮಾಡಲೇಬೇಕು. ಭಯ ಬಂದವರು ನನ್ನ ಬಳಿ ಇರಬಾರದು. ಅಪಾಯ ತರುವ ವ್ಯಕ್ತಿಗಳಿಗೆ ಆಸ್ಥಾನದಲ್ಲಿ ಆಶ್ರಯ ಕೊಡುವುದಿಲ್ಲ ಈ ಶಂಕರ್ ಪಾಟೀಲ್. ಈ ರಾಜಕೀಯ ಎಂಬ ಒಟ್ಟು ನಾಟಕ ಮಂದಿರದಲ್ಲಿ ಎಷ್ಟು ತಲೆ ಒಟ್ಟುತ್ತವೋ ಎಷ್ಟು ತಲೆ ಉರುಳುತ್ತವೋ, ಆದರೆ ಆ ಗುಂಡುಗಳನ್ನೆಲ್ಲ ಈ ಭದ್ರನೇ ಆರಿಸಿರಬಹುದು. ಆದರೆ ಈ ಗನ್ ಮತ್ತು ಬುಲೆಟ್ ನಾನು ಕೊಟ್ಟದ್ದು. ಇವತ್ತು ಅದೇ ಗನ್ ಮತ್ತು ಬುಲೆಟ್ ನಿಂದ ಭದ್ರನ ಜೀವ ಜವರಾಯನ ಕಡೆಗೆ. ನನ್ನ ಪರ್ಸನಲ್ ಅಸಿಸ್ಟೆಂಟ್ ಪ್ರಾಣೇಶ್ಗೆ ಹೇಳಿ ಈ ಸತ್ತು ಬಿದ್ದಿರುವ ಬಾಡಿಯನ್ನು ಸಿಂಹ ಸತ್ತಿರುವ ಸ್ಥಳಕ್ಕೆ ಶಿಫ್ಟ್ ಮಾಡಿ ಬಿಟ್ಟರೆ ಏಕಕಾಲದಲ್ಲಿ ಒಬ್ಬರನ್ನೊಬ್ಬರು ಶೂಟ್ ಮಾಡಿಕೊಂಡು ಸತ್ತಿದ್ದಾರೆಂದು ಈ ಪ್ರೆಸ್ನವರು ಸುದ್ದಿ ಮಾಡ್ತಾರೆ. ದಿಸ್ ಈಸ್ ಈ ಶಂಕರ್ ಪಾಟೀಲ್ ಐಡಿಯಾ. ಪ್ರಾಣೇಶ್, ಪ್ರಾಣೇಶ್, ಇದೇನು ಸರ್, ಇದೇನು ಸರ್, ಭದ್ರನನ್ನ ಸೂಟ್ ಮಾಡಿ ಸಾಯಿಸಿದ್ರಲ್ಲ, ಏಕೆ? ವೀರಭದ್ರ ನಮಗೆ ಎದುರಾಳಿಯಾಗಿದ್ದ SP ಸಿಂಹನನ್ನ ಏನೋ ಕೊಂದ. ಆದರೆ ಸಾಯಿಸಿದ್ದನ್ನ ಯಾರೋ 4 ಜನ ನೋಡಿಬಿಟ್ಟಾರಂತೆ ಪ್ರಾಣೇಶ್, ನೋಡಿಬಿಟ್ಟಾರಂತೆ. ನಿನಗೆ ಮೊದಲೇ ಗೊತ್ತು ನನ್ನ ವಿಚಾರ. ಅಪಾಯ ತರುವ ಅಪರಾಧಿಗಳಿಗೆ ಆಸ್ಥಾನದಲ್ಲಿ ಆಶ್ರಯ ಕೊಡುವುದಿಲ್ಲ ಈ ಶಂಕರ್ ಪಾಟೀಲ್ ಎನ್ನುವುದು. ಅದಕ್ಕೆ ಇವನನ್ನು ಕೊಂದೆ ಪ್ರಾಣೇಶ್, ಅದಕ್ಕೆ ಇವನನ್ನು ಕೊಂದೆ. ಹಾಗಾದ್ರೆ ಮುಂದಿನ ಕತೆ ಮುಂದಿನ ಕತೆ ಎನ್ನುವುದಕ್ಕೆ ಇಲ್ಲಿ ಯಾರಾದರೂ ನಾಟಕ ನಿರ್ದೇಶಕರಿದ್ದಾರಾ ಪ್ರಾಣೇಶ್? ನಾಟಕ ನಿರ್ದೇಶಕರಿದ್ದಾರಾ ಅಥವಾ ನಾಟಕ ಬರಹಗಾರರಿದ್ದಾರಾ? ಮುಂದಿನ ಕತೆ ಎನ್ನುವುದಕ್ಕೆ ಏನೂ ಇಲ್ಲ ಪ್ರಾಣೇಶ್, ಏನೂ ಇಲ್ಲ. ಈ ಸತ್ತು ಬಿದ್ದಿರುವ ಬಾಡಿಯನ್ನು ಸಿಂಹ ಸತ್ತಿರುವ ಸ್ಥಳಕ್ಕೆ ಶಿಫ್ಟ್ ಮಾಡು. ಓಕೆ ಸರ್, ನಾನು ಡೆಲ್ಲಿಗೆ ಹೋಗಬೇಕು, ಟಿಕೆಟ್ ಬುಕ್ ಮಾಡು ಅಷ್ಟೇ. ಓಕೆ ಸರ್. ಕೇಳಿದ್ರಲ್ಲ ಪ್ರಜೆಗಳೇ, ಈ ಶಂಕರ್ ಪಾಟೀಲ್ ಗುಣಗಾನ. ಇಂಥ ಮೂರ್ಖ ರಾಜಕಾರಣಿಗಳನ್ನ ಗೆಲ್ಲಿಸಿದ್ದು ನೀವು, ನೋಟು ತೆಗೆದುಕೊಂಡು ಓಟ್ ಹಾಕಿದ್ದು ನೀವು. ನೀವು ಹುಚ್ಚು, ನಿಮಗೆ ಇಂಥ ಬುದ್ಧಿಯನ್ನು ಕೊಟ್ಟನಲ್ಲ ಆ ದೇವರ ಹುಚ್ಚನು, ಅಥವಾ ನಿಮ್ಮ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀನಲ್ಲ ನಾನು ಹುಚ್ಚನು ಗೊತ್ತಾಗ್ತಿಲ್ಲ. ಆದರೆ ಆದರೆ ದೇಶದ ಬೆಳವಣಿಗೆ ಬಗ್ಗೆ, ದೇಶದ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವ ಒಳ್ಳೆ ರಾಜಕಾರಣಿಗಳಿಗೆ ಮತ ಹಾಕಿ. ಇಂಥ ಕೆಟ್ಟ ದರಿದ್ರ ರಾಜಕಾರಣಿಗಳನ್ನ ಆ ರುದ್ರೇಶ್ವರನ ಕೃಪೆಯಿಂದ ಕಿತ್ತಾಕಿ. ಅಯ್ಯೋ ದೇವರು, ಇದೇನು ನಮ್ಮ
ರಾಮಚಂದ್ರನಂತಿರುವ ನಮ್ಮಣ್ಣನನ್ನು ಬಿಟ್ಟು ಅವನು ಕಾಮುಕನೆಂದು ಅವನಿಗೆ ಒಂದು ಕತೆ ಕಟ್ಟಿ ಮನೆ ಬಿಟ್ಟು ಹೋದಳು ನಮ್ಮ ಶಾರದಾತಿಗೆ ಮನೆ ಬಿಟ್ಟು ಹೋದಾಗಿನಿಂದ ಈ ಮನೆಗೆ ಕಳ ನಿಲ್ಲದಂತಾಗಿದೆ. ನಮಗೆಲ್ಲ ಆ ದೇವರೇ, ಅಣ್ಣನವನೇ, ತಂದೆ ತಾಯಿಯೂ ಆ ದೇವರೇ. ಹೇಗಾದ್ರೂ ಮಾಡಿ ನನ್ನ ಅಣ್ಣ ಅತ್ತಿಗೆಯನ್ನು ಒಂದು ಮಾಡು ದೇವರೇ, ನಿನ್ನಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಗೀತಾ, ಇದೇನಮ್ಮ, ಇನ್ನು ಊಟ ಮಾಡಿಲ್ವಾ? ಮಲಗಿಲ್ವಾ ನೀನು? ಯಾಕಣ್ಣ ಹೀಗೆ ಕೇಳ್ತಾ ಇದೀಯಾ? ನಾನು ಊಟ ಮಾಡ್ದೆ, ನೀನ್ ಯಾವತ್ತಾದ್ರೂ ಊಟ ಮಾಡಿದ್ಯಾ? ನೀನು ಊಟ ಮಾಡ್ದೆ, ನಾನು ಯಾವತ್ತೂ ಊಟ ಮಾಡ್ದಿನ? ಹೀಗಿರುವಾಗ ನೀನು ಊಟ ಮಾಡ್ದೆ, ನಾನು ಹೀಗೆ ಊಟ ಮಾಡಿ ಮಲ್ಕೊಳ್ಳೋಣ? ನೀನೇ ಹೇಳು. ನೋಡಮ್ಮ, ನಾನೊಬ್ಬ ಪತ್ರಿಕೆ ವರದಿಗಾರ. ನನಗೆ ಯಾವ ಸಮಯದಲ್ಲಿ ಕೆಲಸವಿರುತ್ತೇನೋ ಗೊತ್ತಾಗೋದಿಲ್ಲ. ನೀನು ಸಮಯಕ್ಕೆ ಸರಿಯಾಗಿ ಊಟ ಮಾಡ್ಬೇಕಮ್ಮ. ಅಣ್ಣ, ಈ ಜಗತ್ತಿನಲ್ಲಿ ಹೆಚ್ಚಿನದು ನನಗೇನಿದೆ ಅಣ್ಣ? ನನಗೆಲ್ಲ ನೀನೇ ಅಣ್ಣ. ಇರ್ಲಿ ಗೀತಾ, ನೀನು ಸಮಯಕ್ಕೆ ಸರಿಯಾಗಿ ಊಟ ಮಾಡು, ಆರೋಗ್ಯವನ್ನ ಹಾಳು ಮಾಡಿಕೊಳ್ಬೇಡಮ್ಮ. ಸರಿ ಅಣ್ಣ. ಗೀತಾ, ಇಷ್ಟೊತ್ತಿನಲ್ಲಿ ದೇವರ ಹತ್ರ ನಿಂತು ಏನಮ್ಮ ಬೇಡ್ಕೊಳ್ತಾ ಇದ್ದೆ? ಏನಂತ ತಾನೇ ಬೇಡ್ಕೋಬೇಕಣ್ಣ? ಆದಷ್ಟು ಬೇಗ ನನ್ನ ಅತ್ತಿಗೆ ಬಂದಾಗ್ಲೆಂದು ಆ ದೇವರ ಹತ್ರ ಬೇಡಿಕೊಂಡೆ ಅಣ್ಣ. ಅದು ಈ ಜನ್ಮದಲ್ಲಿ ಅಸಾಧ್ಯದ ಮಾತು ಬಿಡಮ್ಮ. ಅಣ್ಣ, ನೀನು ಅವರ ಮನೆಗೆ ಹೋದ್ರೆ ಅತ್ತಿಗೆ ಖಂಡಿತ ಬರ್ತಾಳಣ್ಣ. ನಾನೇ ಕರ್ಲಿ ಗೀತಾ? ತಪ್ಪು ನಂದ ಅವಳದ? ನೋಡಣ್ಣ, ಸಂಸಾರ ಅಂದ ಮೇಲೆ ಇಬ್ಬರಲ್ಲಿ ಒಬ್ರು ಸೋಲೆ ಬೇಕಲ್ಲವೇ? ಹಾಗಾದರೆ ಅವಳನ್ನೇ ಸೋತು ಬಾ ಅಂತ ಹೇಳು. ಅವಳು ಹಠಮಾರಿ ಅಣ್ಣ. ನಾನು ಅವಳಿಗಿಂತಲೂ ಹಠಮಾರಿ ತಂಗಿ. ಹೀಗಂದ್ರೆ ನಾನೇನಂತ ಹೇಳಣ್ಣ? ನೋಡ್ ಗೀತಾ, ಹೆಣ್ಣಾದ ಅವಳಿಗೆ ಅಷ್ಟು ಅಹಂಕಾರ ಇರಬೇಕಾದ್ರೆ ಇನ್ನು ಗಂಡಸಾದ ನನಗೆಷ್ಟು ಅಹಂಕಾರ ಇರಬೇಕು. ಸಂಸಾರ ಬೇಕಂದ್ರೆ ಬರ್ಲಿ, ಇಲ್ಲಾಂದ್ರೆ ಅವಳು ಅಲ್ಲೇ ಸಾಯ್ಲಿ. ಅಂತೂ ನಮ್ಮ ಅಣ್ಣನ ಈ ಸಂಸಾರ ಬಂದ ಹೋಗೋ ಮುನ್ಸೂಚನೆ ನನಗೆ ತಿಳಿತಾನೆ ಇಲ್ಲ ಅಣ್ಣ. ಹಣೆ ಬರಹವಿದ್ದಂತಾಗಲಿ ಬಿಡು ಗೀತಾ, ನೀನೇಕೆ ತಲೆ ಕೆಡಿಸ್ಕೊಳ್ತೀಯ ನಮ್ಮ ಬಗ್ಗೆ? ನೋಡಣ್ಣ, ನೀನೊಬ್ಬ ಪತ್ರಿಕಾರ. ಜನರು ನಿನ್ನ ಸಂಸಾರ ಹೀಗಾದ್ರೆ ಆಡಿಕೊಳ್ಳುವುದಿಲ್ಲವೇನನ್ನ? ಆಡಿಕೊಳ್ಳುವ ಜನರ ಅಪಸ್ವರಕ್ಕೆ ನಾನೇಕೆ ತಲೆ ಕೆಡಿಸಿಕೊಳ್ಳಲಿ ಗೀತಾ? ನನ್ನ ಸಂಸಾರ ಸರಿ ಇಲ್ಲ, ನಿಜ. ತಪ್ಪು ನಂದ ಅವಳದ? ಅಣ್ಣ, ಜನರು ತಪ್ಪು ಯಾರ್ದಂತ ಅರ್ಥ ಮಾಡಿಕೊಳ್ಳುವುದಿಲ್ಲ ಅಣ್ಣ. ಹಾಗಾದ್ರೆ ಬಿಡು, ಈ ಸಮಾಜದ ಮಾತು ನಮಗೇಕೆ ಬೇಕು? ನಿನ್ನ ಜೊತೆ ನನಗೆ ಮಾತನಾಡಲು ಆಗೋದೇ ಇಲ್ಲ ಅಣ್ಣ. ನೋಡ್ ಗೀತಾ, ನಾನೊಬ್ಬ ಕಾಮುಕನೆಂದು ಭಾವಿಸಿ ಯಾರೋ ಹೇಳಿದ ಚಾಡಿಯ ಮಾತಿಗೆ ಕಿವಿಗೊಟ್ಟು ಮನೆ ಬಿಟ್ಟು ಹೋದದ್ದು ಶಾರದ. ಗಂಡನ ಮೇಲೆ ನಂಬಿಕೆ ಇಲ್ಲದ ಹೆಂಡತಿನೊಡನೆ ನಾನೇಕೆ ಸಂಸಾರ ಮಾಡಲಿ? ಕಾಲು ಹಿಡಿದುಕೊಂಡು ಕರೆದುಕೊಂಡು ಬರಲಿ. ಒಂದು ವೇಳೆ ನಾನೀಗ ಕರೆದುಕೊಂಡು ಬರಲು ಹೋದರೆ ಜನರಾಗಲಿ ಅಥವಾ ಅವಳಾಗಲಿ ತಪ್ಪು ನಂದೇ ಇದೆಂದು ಭಾವಿಸುತ್ತಾರೆ. ಅದಕ್ಕೆ ತಿಂಗಳಾಗಲಿ ವರ್ಷಗಳೇ ಆಗಲಿ ಗಂಡನ ಮೇಲೆ ಅವರಿಗೆ ಸಂಪೂರ್ಣ ನಂಬಿಕೆ ಬರೋವರೆಗೂ ಅವಳು ಅಲ್ಲೇ ಇರಲಿ. ನೀನು ಪದೇ ಪದೇ ನಮ್ಮ ವಿಚಾರವಾಗಿ ತಲೆ ಕೆಡಿಸಿಕೊಳ್ಳಬೇಡ ಗೀತಾ. ಸರಿ ಸರಿ, ಹೋಗ್ಲಿ ಬಿಡಣ್ಣ. ನಿನ್ನ ಪತ್ರಿಕೆ ನಾಳೆ ವರದಿಯಲ್ಲಿ ಬಿಸಿ ಬಿಸಿ ಸುದ್ದಿ ಏನು ಬರ್ತಿದೆ ಅಣ್ಣ? ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿರುವ ಆ ತ್ಯಾಗರಾಜನ ಅಕ್ರಮ ಆಸ್ತಿ, ಅಕ್ರಮ ವ್ಯವಹಾರ ಬಯಲು ತಂಗಿ, ಬಯಲು. ಸರಿಯಾಗಿ ಮಾಡಿದೆಯಣ್ಣ. ಅಂತ ರಾಜಕಾರಣಿಗಳು ಇಲ್ಲಿ ಹಳ್ಳ ಹಿಡಿಲೇಬೇಕಣ್ಣ. ಯಾಕಂದ್ರೆ ಇಂಥ ಬಡವರ ಕಷ್ಟಗಳ ಅರ್ಥ ಮಾಡ್ಕೋದ ರಾಜಕಾರಣಿಗಳು ಹಂತ ಹಂತವಾಗಿ ಹಳ್ಳ ಹಿಡಿಲೇಬೇಕಣ್ಣ. ಸರಿಯಾಗಿ ಹೇಳಿದ ತಂಗಿ. ಅಂತೂ ಗೋಮುಖ ವ್ಯಾಘ್ರದಂತಿರುವ ರಾಜಕಾರಣಿಗಳ ಬಂಡವಾಳ ನಿನಗೂ ತಿಳಿದಿದೆ ಅಂದ? ಯಾರಿಗೆ ಗೊತ್ತಿಲ್ಲ ಅವರ ರಾಸಲೀಲೆ. ಶಂಕರ್ ಪಾಟೀಲ, ತ್ಯಾಗರಾಜ್ ಇವರು ಮಾಡುವ ಚಿತ್ರೀಕರಣದ ನಾಟಕ ಹಂತ ಹಂತವಾಗಿ ಹಳ್ಳ ಹಿಡಿತದೆ ಅಣ್ಣ. ಹೌದು ಗೀತಾ, ನಮ್ಮ ಪ್ರಜಾವಾಣಿ ಪತ್ರಿಕೆ, ಹಲವಾರು ದಿನಪತ್ರಿಕೆ, TV9, ಪಬ್ಲಿಕ್ ಟಿವಿ, ಸುವರ್ಣ ನ್ಯೂಸ್ ಅಂತ ಸುದ್ದಿ ಮಾಧ್ಯಮಗಳಲ್ಲಿ ಬೆಳಗಾಗುತ್ತಿದ್ದಂತೆಲೇ ಇವರದೇ ಮುಖಪುಟ. ಗ್ರಾಮ ಪಂಚಾಯತಿ ಸದಸ್ಯನಿಂದ ಹಿಡಿದು ಪ್ರಧಾನಮಂತ್ರಿವರೆಗೂ ಕಳ್ಳ ರಾಜಕಾರಣಿಗಳೇ ಹೆಚ್ಚು. ಅಕ್ರಮ ಆಸ್ತಿ, ಅಕ್ರಮ ವ್ಯವಹಾರ, ಕೊಲೆ, ದರೋಡೆ, ಸುಲಿಗೆ, ಅತ್ಯಾಚಾರ, ಅನಾಚಾರ ಹಾಗೂ ಇತ್ತೀಚೆಗೆ ನಡೆದ ಪೆಂಡ್ರೋ ವಿಷಯವನ್ನು ಸೇರಿಸಿ ಇಂಥದ್ದೇ ನ್ಯೂಸ್. ಮನೆ ಮುರಿದು ಮನೆ ಕಟ್ಟುವ ರಾಜಕಾರಣಿಗಳೇ ಹೆಚ್ಚು ಇಂದಿನ ಸರ್ಕಾರಗಳ. ಆದರಣ್ಣ, ಇಂಥ ರಾಜಕಾರಣಿಗಳನ್ನು ಅಧಿಕಾರದಿಂದ ಕಿತ್ತು ಹಾಕೋದು ಜನರಿಂದ ಸಾಧ್ಯವಿಲ್ಲವಲ್ಲಣ್ಣ. ಆಗದ ವಿಷಯ ಯಾವುದಿದೆ ತಂಗಿ? ಇಂಥವರಿಗೆ ಅಧಿಕಾರ ಕೊಟ್ಟು ಕೊಡೋದಕ್ಕಿಂತ ಇಂಥವರಿಗೆ ಅಧಿಕಾರವನ್ನೇ ಕೊಡಬಾರ್ದಮ್ಮ, ಅಧಿಕಾರವನ್ನೇ ಕೊಡಬಾರದು. ಆದರೂ ಕೂಡ ಮುಂದೊಂದು ದಿನ ಇಂಥ ಬಡವರು ಎಚ್ಚೆತ್ತುಕೊಂಡು ಬದುಕುತ್ತಾರಣ್ಣ. ಅದು ಮಾತ್ರ ಸಾಧ್ಯವಿಲ್ಲ ತಂಗಿ. ಈ ಜನ 7 ಜನ್ಮ ಹುಟ್ಟಿ ಬಂದರೂ ಇವರ ಮೆದುಳು ಮಾತ್ರ ಬದಲಾಗದು. ತಾತ್ಕಾಲಿಕ ಅವರು ಕೊಡುವ ಹಣ, ಸರಾಯಿ, ಸೀರೆಯಂತ ಆಮಿಷಗಳಿಗೆ ಮರುಳಾಗಿ ಮತ ಹಾಕುವ ಮಂದ ಬುದ್ಧಿ ಈ ಮಂದಿಯಲ್ಲಿರುವಾಗ
ಎನ್ನಲಾಗದು ಭಾರತ ದೇಶದ ಭ್ರಷ್ಟಾಚಾರದ ರಾಜಕಾರಣ. ಏನನ್ನ ಮನೆ ಮನೆಗೆ ಹೋಗಿ ಫ್ಲಾಟ್ ಟಿವಿ ಮತ್ತು ಮನೆಗಳನ್ನು ಕೊಟ್ಟಿದ್ದಾರಂತೆ, ಹೌದೇನನ್ನ? ನಮ್ಮ ರಾಜಕಾರಣಿಗಳು ಓಟಿಗಾಗಿ ಮಾಡುವ ಕಸರತ್ತು ಒಂದೇ ಎರಡೇ. ಇವರಿಗೆ ಎಲ್ಲವನ್ನು ಕೊಟ್ಟು ಮುಗಿಸಿದ್ದಾರೆ. ಏನೇನು ಕೊಡ್ತಾರೋ ಶಿವನೇ ಬಲಮ್ಮ, ಶಿವನೇ ಬಲ. ಅಲ್ಲಲ್ಲ, ಈ ನಮ್ಮ ಬಡ ಜನರು ಆ ರಾಜಕಾರಣಿಗಳು ಆ ಪಕ್ಷದವರು ಅದನ್ನು ಕೊಟ್ರು, ಈ ಪಕ್ಷದವರು ಇಷ್ಟು ಹಣ ಕೊಟ್ರು. ಈ ಹಣದಲ್ಲಿ ನಾವು ಟಿವಿ ತಗೊಳ್ಬೇಕು, ಮಿಕ್ಸರ್ ತಗೋಬೇಕು, ಕುಕ್ಕರ್ ತಗೋಬೇಕಂತ ಯೋಚನೆ ಮಾಡ್ತಾರೆ ಹೊರತು ಅವ್ರು ಹೇಗಿದ್ದೀರಂತ ಯೋಚನೆ ಮಾಡುದಿಲ್ಲಲ್ಲ ಈ ಜನರು. ನೋಡ್ಗಿತ್ತ, ನಮ್ಮ ಜನರಿಗೆ ಯಾವ ಪಕ್ಷದಲ್ಲಿ ಒಳ್ಳೆಯವರಿದ್ದಾರೆನ್ನುವ ಆರಿಸುವ ಶಕ್ತಿ ಇಲ್ಲ, ಮತ್ತು ಇತ್ತೀಚಿನ ದಿನಗಳಲ್ಲಿ ಯಾವ ಪಕ್ಷದಲ್ಲೂ ಒಳ್ಳೆಯವರಿಲ್ಲವಲ್ಲಮ್ಮ. ಅದಕ್ಕೆ ಅವರು ಕೊಟ್ಟಿದ್ದನ್ನ ತಗೊಂಡು ಇವರು ಮತ ಹಾಕೋದನ್ನ ಕಲ್ತು ಬಿಟ್ಟಿದ್ದಾರೆ ಅಷ್ಟೇ. ಅಣ್ಣ, ಯಾವ ಪಕ್ಷದಲ್ಲೂ ಒಳ್ಳೆಯವರು ಇಲ್ವೇನನ್ನ? ನೋಡ್ಗೀತಾ, ನಾನಂತೂ ಇದುವರೆಗಾಗಿ ಯಾವ ಪಕ್ಷದಲ್ಲೂ ಒಳ್ಳೆಯವರನ್ನ ಕಂಡಿಲ್ಲ. ಕೋತಿ ತಾನ್ ಕೆಡದಲ್ದೆ ವನವೆಲ್ಲ ಕೆಡಿಸಿದ ನಾಗೆ ಎಲ್ಲವೂ ಕೆಟ್ಟು ನಿಂತಿವೆ. ಅದರಲ್ಲೂ ಒಳ್ಳೆಯವರಿದ್ದಾರೆ. ಎಲ್ಲಿಗರು, ಏಹಿಗರು, ಎಂತಿಗರು ನನಗಂತೂ ಗೊತ್ತಿಲ್ಲ, ನಾನು ನೋಡಿಲ್ಲ. ನಡಿಗೀತ, ಇವರ ವಿಚಾರ ವರ್ಷ ಪೂರ್ತಿ ಮಾತನಾಡಿದ್ರು ಮುಗಿಯಲ್ಲಮ್ಮ. ಸ್ವಲ್ಪ ತಡೆಯನ್ನ, ಬರ್ತೀನಿ. ಏನ್ ತರ್ತಾರೆ ಇವತ್ತು? ಇವತ್ತೇನಮ್ಮ ವಿಶೇಷ? ಅಣ್ಣ, ಇವತ್ತು ರಾಖಿ ಕಟ್ಟೋದು ಅಂದ್ರೆ ರಕ್ಷಾ ಬಂಧನ. ಹೌದಾ? ನಾನು ಮರ್ತೇ ಹೋಗಿದ್ನಲ್ಲಮ್ಮ. ನೀನು ರಾಖಿ ಕಟ್ಟಿದ್ಯಾ, ನಿನ್ಗೆ ಏನಾದ್ರೂ ಒಂದು ಗಿಫ್ಟ್ ಕೊಡ್ಬೇಕಲ್ಲಮ್ಮ, ತಗೊಂಬರ್ತೀರೆ? ಅಣ್ಣ, ನನಗೆಲ್ಲ ನೀನೇ ಅಣ್ಣ. ಗೀತಾ, ನಿನ್ನಂತ ತಂಗಿಯನ್ನ ಪಡೆದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಮ್ಮ. ನನ್ನ ಮುದ್ದು ಅಣ್ಣ ನೀನೇ ಅಣ್ಣ. ನನ್ನ ಮುದ್ದು ತಂಗಿ ನೀನೇ ಅಲ್ವೇನಮ್ಮ? ಅಣ್ಣ, ನಾವೆರಡು ದೇಹವಾದ್ರೂ ಜೀವ ಒಂದೇ ಅಣ್ಣ. ಹೌದು ತಂಗಿ, ನೀನು ಹೇಳೋದು ಸರಿ ಇದೆ. ನಾವಿಬ್ಬರು ಎರಡು ದೇಹ ಆದರೂ ಒಂದೇ ಜೀವ. ಆದ್ರೆ ಇದೇ ಸಂತೋಷಕ್ಕೆ ಒಂದು ಹಾಡೇನಾದ್ರೂ ಹಾಡಬಾರ್ದೇ ಅಣ್ಣ? ನೀನು ಆಡಬಾರ್ದ ತಂಗಿ? ನಾನು ಹಾಡುತ್ತೇನೆ, ನೀನು ಹಾಡು. ಸರಿಯಮ್ಮ. Allah
Thank you.